ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯಿಂದ ನಾನು ಮಾಡಿಕೊಂಡಿರ್ತಕ್ಕಂತಹ ಸುದ್ದಿ ಬಂದು ಕರ್ನಾಟಕ ಬೋವಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನ್ನುವಂತ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆಯ ಚೇರ್ಪರ್ಸನ್ ರವಿಕುಮಾರ್ ಅಂತ ಈ ವ್ಯಕ್ತಿ. ಇವ್ರದ್ದು ಇತ್ತೀಚೆಗೆ ಲಂಚವನ್ನ ಸ್ವೀಕಾರ ಮಾಡ್ತಿದ್ದಂತಹ ಒಂದು ವಿಡಿಯೋ ಕ್ಲಿಪ್ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಈ ರೀತಿ ಆ, ಭ್ರಷ್ಟಾಚಾರದ ಆರೋಪ ನನ್ನ ಮೇಲೆ ಬಂದಿದೆ. ಆ ವಿಡಿಯೋ ಕ್ಲಿಪ್ ಏನಿದೆ ಅದು ನಿಜ ಅಲ್ಲ, ಅದು AI ಜನರೇಟೆಡ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಜನರೇಟ್ ಮಾಡಿ ನನ್ನ ಬಗ್ಗೆ ಈ ರೀತಿ ಆರೋಪವನ್ನ, ನೆಗೆಟಿವ್ ಇಮೇಜ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ರೀತಿ ಸುಳ್ಳು ಸುದ್ದಿಯನ್ನ ಹಬ್ಬಿಸಲಾಗ್ತಾ ಇದೆ ಅಂತ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ, ನಾನು ಈ ಸಂದರ್ಭದಲ್ಲಿ ರಾಜೀನಾಮೆಯನ್ನ ಕೊಡ್ತೀನಿ, ನನ್ನ ಪದವಿಯನ್ನ ರಿಸೈನ್ ಮಾಡ್ತೀನಿ ಅಂತ ಹೇಳಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು ಫ್ರೆಂಡ್ಸ್. ಈ ಸುದ್ದಿಯನ್ನ ನಾವು ಗಮನದಲ್ಲಿ ಇಟ್ಕೊಂಡು ಇದನ್ನ ಇಂಗ್ಲಿಷ್ ಅನ್ನ ಕಲಿಯೋಣ ಫ್ರೆಂಡ್ಸ್. ಮೊದಲಿಗೆ ಜನರಲ್ ನಾಲೆಡ್ಜ್. ಬೋವಿ ಅನ್ನುವುದು ಕರ್ನಾಟಕದಲ್ಲಿ ಇರತಕ್ಕಂತ ಒಂದು ಕಮ್ಯುನಿಟಿ. ಕರ್ನಾಟಕದಲ್ಲಿ ಅಂತಲ್ಲ, ಪಕ್ಕದ ಆಂಧ್ರ, ತೆಲಂಗಾಣದಲ್ಲೂ ಕೂಡ ಆ ಕಂಡು ಬರತಕ್ಕಂತ ಒಂದು ಸಮುದಾಯ, ಜನರ ಗುಂಪು, ಒಂದು ಜಾತಿ ಫ್ರೆಂಡ್ಸ್. ಬೋವಿ ಅನ್ನೋದು ಒಂದು ಜಾತಿ, SC ಕ್ಯಾಟಗರಿಯಲ್ಲಿ ಬರುತ್ತೆ. ಡೆವಲಪ್ಮೆಂಟ್ ಅಂತಂದ್ರೆ ಅಭಿವೃದ್ಧಿ, ಕಾರ್ಪೊರೇಷನ್ ಅಂತಂದ್ರೆ ನಿಗಮ ಅಥವಾ ಸಂಸ್ಥೆ. ಈಗ ಇದು ಟ್ರಾನ್ಸ್ಲೇಷನ್ ಏನಾಗುತ್ತೆ, ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮ ಸಂಸ್ಥೆ ಅನ್ನುವಂತ ಅರ್ಥ ಬರುತ್ತೆ. ಇದನ್ನ ಸೆಂಟೆನ್ಸ್ ಮಾಡಿ ಹೇಳೋದಾದ್ರೆ, ದ ಬೋವಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಸ್ ಬೇಸ್ಡ್ ಇನ್ ಕರ್ನಾಟಕ. ಬೋವಿ ಅಭಿವೃದ್ಧಿ ನಿಗಮ ಕರ್ನಾಟಕದಲ್ಲಿ ಇದೆ. ಬೇಸ್ಡ್ ಅಂದ್ರೆ ಇದೆ. ನೆಕ್ಸ್ಟ್ ಫ್ರೆಂಡ್ಸ್, ಚೇರ್ಪರ್ಸನ್ ಅಂತಂದ್ರೆ ಅಧ್ಯಕ್ಷರು. ಯಾವ್ದಾದ್ರೂ ಒಂದು ಸಂಸ್ಥೆಯ ಮುಖ್ಯಸ್ಥನಿಗೆ ಚೇರ್ಪರ್ಸನ್ ಅಂತ ಕರಿತೀವಿ. ಈಗ ಕರ್ನಾಟಕ ಬೋವಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನ ಮುಖ್ಯಸ್ಥರು ಇವರ ಹೆಸರು ಬಂದು ಮಿಸ್ಟರ್ ರವಿಕುಮಾರ್. ರವಿಕುಮಾರ್ ಇಸ್ ದ ಚೇರ್ಪರ್ಸನ್ ಆಫ್ ದ ಬೋವಿ ಡೆವಲಪ್ಮೆಂಟ್ ಕಾರ್ಪೊರೇಷನ್. ರವಿಕುಮಾರ್ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು. ಚೇರ್ಪರ್ಸನ್ ಅಂತಂದ್ರೆ ಒಂದು ಸಂಸ್ಥೆಯ ಅಧ್ಯಕ್ಷ. ನೆಕ್ಸ್ಟ್, ಸೇಸ್ ಅಂತ ಇದೆ ಫ್ರೆಂಡ್ಸ್. ಈಗ ರವಿಕುಮಾರ್ ಅವರು ಪ್ರೆಸ್ ಮೀಟ್ ಅನ್ನ ಮಾಡಿ ಸೇಸ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಡೂ ಡಸ್ ಫಾರ್ಮಲ್ ಇದೆ. ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರೋದ್ರಿಂದ ರವಿಕುಮಾರ್ ಇಲ್ಲಿ V1 ಪ್ಲಸ್ ಎಸ್ ಬರುತ್ತೆ. he says, she says, it says, ರವಿ ಸೇಸ್, ರಾಜು ಸೇಸ್. ಸೊ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದಾಗ ಪಕ್ಕದಲ್ಲಿ ಎಸ್ ಬರುತ್ತೆ. ಸಬ್ಜೆಕ್ಟ್ ಐ ಆಗಿದ್ದಾಗ ಅಥವಾ ಪ್ಲೂರಲ್ ಆಗಿದ್ದಾಗ ವಿ, ದೇ, ಯು, ಪೀಪಲ್, ಚಿಲ್ಡ್ರನ್, ಈ ರೀತಿ ಸಬ್ಜೆಕ್ಟ್ ಪ್ಲೂರಲ್ ಮತ್ತೆ ಐ ಆಗಿದ್ದಾಗ ಪಕ್ಕದಲ್ಲಿ ಎಸ್ ಬರಲ್ಲ. ಐ ಸೇ, ವಿ ಸೇ, ದೇ ಸೇ, ಯು ಸೇ. ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ರೆ ಮಾತ್ರ ಸೇಸ್ ಅಂತ ಬರುತ್ತೆ. ಹಿ ಸೇಸ್, ಶಿ ಸೇಸ್, ಇಟ್ ಸೇಸ್. ರವಿಕುಮಾರ್ ಸಿಂಗ್ಯುಲರ್, ಸೊ ರವಿಕುಮಾರ್ ಸೇಸ್. ಸೇಸ್ ಅಂದ್ರೆ ಹೇಳಿದ್ದಾರೆ, ಹೇಳುತ್ತಾರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ರವಿಕುಮಾರ್ ಸೇಸ್ he will resign. ರವಿಕುಮಾರ್ ರಾಜೀನಾಮೆ ನೀಡುವುದಾಗಿ ಹೇಳುತ್ತಾರೆ ಅನ್ನುವಂತ ಅರ್ಥ ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಒನ್, ಫ್ರೆಂಡ್ಸ್, ಹಿ ಅಂತ ಇದೆ. ಹಿ ಅನ್ನುವುದು ಒಂದು ಪ್ರನೌನ್. ಇಲ್ಲಿ ಗೌರವಪೂರ್ವಕವಾಗಿ ಅದನ್ನ ಅವರು ಅಂತ ಅರ್ಥ ಮಾಡ್ಕೋಬಹುದು. ಬಟ್ ಹೀದು ಪಕ್ಕ ಟ್ರಾನ್ಸ್ಲೇಷನ್ ಅವನು. ಅವಳಿಗೆ ಶಿ ಅಂತ ಕರೀತೀವಿ. he will resign in the view of allegation. ಅವರು ಆರೋಪಗಳ ಹಿನ್ನೆಲೆಯಲ್ಲಿ ರಾಜೀನಾಮೆ ನೀಡಲಿದ್ದಾರೆ. ನೆಕ್ಸ್ಟ್ ಒನ್ ಫ್ರೆಂಡ್ಸ್, ಹಿ ಆದ್ಮೇಲೆ ವಿಲ್ ರಿಸೈನ್ ಅಂತ ಇದೆ. ವಿಲ್ ರಿಸೈನ್ ಅಂತಂದ್ರೆ ರಾಜೀನಾಮೆಯನ್ನ ನೀಡೋದು, ರಾಜೀನಾಮೆಯನ್ನ ಕೊಡೋದು. ರವಿಕುಮಾರ್ ವಿಲ್ ರಿಸೈನ್ ಫ್ರಮ್ ಹಿಸ್ ಪೋಸ್ಟ್. ರವಿಕುಮಾರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಲಿದ್ದಾರೆ. ಸೊ ವಿಲ್ ರಿಸೈನ್ ಅಂತಂದ್ರೆ ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಅರ್ಥ ಫ್ರೆಂಡ್ಸ್.
ನೆಕ್ಸ್ಟ್ ಒನ್ ವಿಲ್ ರೀಸನ್ ಆಯ್ತು. ನೆಕ್ಸ್ಟ್ ಇನ್ ವ್ಯೂ ಆಫ್ ಅಂತ ಇದೆ. ಇನ್ ವ್ಯೂ ಆಫ್ ಅಂತಂದ್ರೆ ಹಿನ್ನೆಲೆಯಲ್ಲಿ, ಕಾರಣದಿಂದ ಅನ್ನುವಂತ ಅರ್ಥ ಬರುತ್ತೆ. ಈಗ ಇವರು ರಾಜೀನಾಮೆಯನ್ನ ಒಂದು ಹಿನ್ನೆಲೆಯಲ್ಲಿ, ಕರಪ್ಷನ್ ಆರೋಪದ ಹಿನ್ನೆಲೆಯಲ್ಲಿ ಇವ್ರೇನ್ ಮಾಡ್ತಾ ಇದಾರೆ, ತಮ್ಮ ಅಧಿಕಾರಕ್ಕೆ ಪೋಸ್ಟ್ಗೆ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಈ ರಿಸೈನ್ಡ್ ಇನ್ ವ್ಯೂ ಆಫ್ ದ ಕರಪ್ಷನ್ ಅಲಿಗೇಷನ್, ಭ್ರಷ್ಟಾಚಾರ ಆರೋಪಗಳ, ಕರಪ್ಷನ್ ಅಲಿಗೇಷನ್ ಅಂತಂದ್ರೆ ಭ್ರಷ್ಟಾಚಾರದ ಆರೋಪಗಳ ಹಿನ್ನೆಲೆಯಲ್ಲಿ, ನೋಡಿ ಇನ್ ವ್ಯೂ ಆಫ್, ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆಯನ್ನ ನೀಡಿದ್ರು. ಸೊ ಇನ್ ವ್ಯೂ ಆಫ್ ಅಂತಂದ್ರೆ ಹಿನ್ನೆಲೆಯಲ್ಲಿ, ಆ ಕಾರಣದಿಂದ. ನೆಕ್ಸ್ಟ್ ಪಾಯಿಂಟ್, ಇನ್ ವ್ಯೂ ಆಫ್ ಆಯ್ತು. ಅಲಿಗೇಷನ್ ಅಂತ ಇದೆ ಫ್ರೆಂಡ್ಸ್. ಅಲಿಗೇಷನ್ಸ್ ಅಂತಂದ್ರೆ ಆರೋಪಗಳು. ನಿಮ್ಮ ಮೇಲೆ ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಅಲಿಗೇಷನ್ ಅಂತಂದ್ರೆ ಕಂಪ್ಲೇಂಟ್. ದೇರ್ ಆರ್ ಸೀರಿಯಸ್ ಅಲಿಗೇಷನ್ಸ್ ಆಫ್ ಕರಪ್ಷನ್ ಅಗೇನ್ಸ್ಟ್ ಹಿಮ್. ಈ ವ್ಯಕ್ತಿಯ ವಿರುದ್ಧ ಏನಾಗಿದೆ, ಆರೋಪ ಬಂದಿದೆ. ಎಂದ್ರು ಆರೋಪ? ಕರಪ್ಷನ್, ಭ್ರಷ್ಟಾಚಾರದ ಅಲಿಗೇಷನ್, ಆರೋಪ. ಅವರ ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪಗಳು ಇದ್ದಾವೆ. ನೆಕ್ಸ್ಟ್ ಒನ್ ಫ್ರೆಂಡ್ಸ್, ಅಲಿಗೇಷನ್ ಆದ್ಮೇಲೆ ಆಫ್ ಅಂತ ಇದೆ. ಆಫ್ ಅಂತಂದ್ರೆ ಫ್ರೆಂಡ್ಸ್ ಅನ್ವಯ ಸಂಬಂಧ ಸೂಚಕ. ನೋಡಿ ಆಫ್ ಆದ್ಮೇಲೆ ಕರಪ್ಷನ್ ಬಂದಿದ್ಯಾ, ಸೊ ಆಫ್ ಅಂತಂದ್ರೆ ಈ ಅಲಿಗೇಷನ್ ಏನಿದೆ ಇದು ಕರಪ್ಷನ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳೋದಕ್ಕೆ ಇಲ್ಲಿ ಮಧ್ಯದಲ್ಲಿ ಆಫ್ ಅನ್ನೋದು ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಲಿಗೇಷನ್ ಆಫ್ ಕರಪ್ಷನ್, ಭ್ರಷ್ಟಾಚಾರದ, ಕನ್ನಡದಲ್ಲಿ ನಾವು ಒಂದೇ ಒಂದು ವರ್ಡ್ ಅಲ್ಲಿ ಹೇಳ್ಬಿಡ್ತೀವಿ ದ. ಇಂಗ್ಲಿಷ್ ಅಲ್ಲಿ ದ ಇದಕ್ಕೆ ಆಫ್ ಅನ್ನುವ ಒಂದು ಪ್ರಿಪೋಸಿಷನ್ ಅನ್ನ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಅಲಿಗೇಷನ್ಸ್ ಆಫ್ ಕರಪ್ಷನ್ ಲೆಡ್ ಟು ಈಸ್ ರೆಸಿಗ್ನೇಷನ್. ಭ್ರಷ್ಟಾಚಾರದ ಆಫ್, ಆರೋಪಗಳು ಅವರ ರಾಜೀನಾಮೆಗೆ ಕಾರಣ ಆದವು. ಫ್ರೆಂಡ್ಸ್ ಆಫ್ ಅಂತಂದ್ರೆ ಸಂಬಂಧಪಟ್ಟಿದ್ದು, ಕರಪ್ಷನ್ಗೆ ಸಂಬಂಧಪಟ್ಟ ಅಲಿಗೇಷನ್, ಆರೋಪ. ನೆಕ್ಸ್ಟ್ ಒನ್ ಫ್ರೆಂಡ್ಸ್, ಕರಪ್ಷನ್ ಅಂತಿದ್ರೆ ಸ್ಪೆಲ್ಲಿಂಗ್ ನೆನ್ಪಿಟ್ಕೊಳ್ಳಿ, CORRUPTION. ಕರಪ್ಷನ್ ಅಂತಂದ್ರೆ ಭ್ರಷ್ಟಾಚಾರ. ನಿಮ್ಮ ಅಧಿಕಾರವನ್ನ ಮಿಸ್ಯೂಸ್ ಮಾಡಿಕೊಂಡು ದುಡ್ಡು, ಚಿನ್ನ, ಅದು ಇದು ಸ್ವೀಕಾರ ಮಾಡೋದೇನಿದೆ, ಆ ಅಭ್ಯಾಸಕ್ಕೆ ಕರಪ್ಷನ್ ಅಂತ ಕರಿತೀವಿ. ಕೇಸ್ ಇನ್ವಾಲ್ವ್ಸ್ ಕರಪ್ಷನ್ ಚಾರ್ಜಸ್ ಅಗೇನ್ಸ್ಟ್ ರವಿಕುಮಾರ್. ಈ ಪ್ರಕರಣದಲ್ಲಿ ರವಿಕುಮಾರ್ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳಿವೆ. ನೆಕ್ಸ್ಟ್ ಒನ್, ಭ್ರಷ್ಟಾಚಾರ ಆಯ್ತು. ನೆಕ್ಸ್ಟ್ ಒನ್ ಫ್ರೆಂಡ್ಸ್, ರಿಗಾರ್ಡಿಂಗ್. ಇಲ್ಲಿ ಕೆಳಗಡೆ ಇದೆ ನೋಡಿ. ರಿಗಾರ್ಡಿಂಗ್ ಅಂತಂದ್ರೆ ಫ್ರೆಂಡ್ಸ್ ಸಂಬಂಧಪಟ್ಟಿದ್ದು, ಸಂಬಂಧಿಸಿದಂತೆ, ನಿಮಗೆ ಸಂಬಂಧಪಟ್ಟಂತೆ. ರಿಗಾರ್ಡಿಂಗ್ ಯು. ರಿಗಾರ್ಡಿಂಗ್ ದ ವಿಡಿಯೋ ಕ್ಲಿಪ್, ಆ ವಿಡಿಯೋ ಕ್ಲಿಪ್ಗೆ ಸಂಬಂಧಪಟ್ಟಂತೆ ರವಿಕುಮಾರ್ ಗೇವ್ ಅ ಸ್ಟೇಟ್ಮೆಂಟ್. ರವಿಕುಮಾರ್ ಅವರು ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು. ವಿಡಿಯೋ ಕ್ಲಿಪ್ಗೆ ಸಂಬಂಧಿಸಿದಂತೆ ರವಿಕುಮಾರ್ ಹೇಳಿಕೆಯನ್ನ ನೀಡಿದರು. ನೆಕ್ಸ್ಟ್ ಒನ್ ಫ್ರೆಂಡ್ಸ್, ವಿಡಿಯೋ ಕ್ಲಿಪ್ ಅಂತಂದ್ರೆ ರಿಗಾರ್ಡಿಂಗ್ ಆದ್ಮೇಲೆ ದ ವಿಡಿಯೋ ಕ್ಲಿಪ್ ಅಂತ ಇದೆ. ವಿಡಿಯೋ ಕ್ಲಿಪ್ ಅಂತಂದ್ರೆ ವಿಡಿಯೋದ ಒಂದು ತುಣುಕು. ಶಾರ್ಟ್ ವಿಡಿಯೋಗೆ ಈ ಪದವನ್ನ ನಾವು ಯೂಸ್ ಮಾಡಬಹುದು. ದ ವಿಡಿಯೋ ಕ್ಲಿಪ್. ದ ವಿಡಿಯೋ ಕ್ಲಿಪ್ ಆಫ್ ರವಿಕುಮಾರ್. ನೋಡಿ ಮತ್ತೆ ಆಫ್ ಬಂತು. ರವಿಕುಮಾರ್ಗೆ ಸಂಬಂಧಪಟ್ಟಂತ ವಿಡಿಯೋ ಕ್ಲಿಪ್ ವೆಂಟ್ ವೈರಲ್ ಆಗೋಯ್ತು. ಸೊ ವಿಡಿಯೋ ಕ್ಲಿಪ್ ಅಂತಂದ್ರೆ ವಿಡಿಯೋದ ಒಂದು ತುಣುಕು. ನೆಕ್ಸ್ಟ್ ಒನ್ ಫ್ರೆಂಡ್ಸ್, ದಟ್ ಅಂತ ಇದೆ. ದಟ್ ಅಂತಂದ್ರೆ ಅದು ಅಂತ ನಮಗೆ ಗೊತ್ತು. ಇನ್ನೊಂದು ಅರ್ಥ ಎಂದು ಅನ್ನುವ ಅರ್ಥನೂ ಕೂಡ ಬರುತ್ತೆ. ಈ ಸೇಡ್ ದಟ್ ದ ಕ್ಲಿಪ್ ವಾಸ್ ಫೇಕ್. ಫೇಕ್ ಅಂತಂದ್ರೆ
ಸುಳ್ಳು, ಕೃತಕ, ನಕಲಿ. ಅವರು ಕ್ಲಿಪ್ ನಕಲಿ ಅಂತ ದ್ಯಾಟ್ ಹೇಳಿದ್ರು. ಫ್ರೆಂಡ್ಸ್, ಈ ಸೇಡ್ ದ್ಯಾಟ್ ಅಂತಂದ್ರೆ ಅವರು ಅದು ನಕಲಿ ಅಂತ, ನಕಲಿ ಎಂದು ಅಂತ ಹೇಳಿದ್ರು ಅನ್ನುವಂತ ಅರ್ಥ ಬರುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಒನ್ ವೆಂಟ್ ವೈರಲ್ ಅಂತ ಇದೆ. ಈ ವೆಂಟ್ ಅನ್ನೋದೇನಿದೆ, ಇದು ಗೋ ಇದೆಯಲ್ಲ, ಇದರ ಪಾಸ್ಟ್ ಫಾರ್ಮ್ V2. V3 ಗಾನ್ ಅಂತ ಬರುತ್ತೆ, GONE, ಗಾನ್. ಓಕೆ, ವೆಂಟ್ ಇಲ್ಲಿ ಹೋಯಿತು ಅಂತ ಅರ್ಥ ಅಲ್ಲ. ಈ ವಿಡಿಯೋ ಕ್ಲಿಪ್ ಏನಾಯ್ತು, ವೈರಲ್ ಆಯ್ತು. ವೆಂಟ್ ವೈರಲ್ ಅಂತಂದ್ರೆ ತುಂಬಾ ವ್ಯಾಪಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಡಿತು. ವೆಂಟ್ ವೈರಲ್, ವಿಡಿಯೋ ಕ್ಲಿಪ್ ವೆಂಟ್ ವೈರಲ್ ಆನ್ ಸೋಷಿಯಲ್ ಮೀಡಿಯಾ. ಆ ವಿಡಿಯೋ ಕ್ಲಿಪ್ ಏನಿದೆ ಅದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ವೈರಲ್ ಆಗೋಯ್ತು ಅಂತ ಹೇಳೋದಕ್ಕೆ ನೀವು ಈ ಪದವನ್ನ, ವೆಂಟ್ ವೈರಲ್ ಪದವನ್ನ ಬಳಸಬೇಕು. ನೆಕ್ಸ್ಟ್ ಒನ್, ಮಿಸ್ಟರ್ ರವಿಕುಮಾರ್ ಸ್ಟೇಟೆಡ್ ಅಂತ ಇದೆ. ಸ್ಟೇಟ್ ಅಂತಂದ್ರೆ ರಾಜ್ಯ, ಸರ್ಕಾರ ಅನ್ನುವಂತ ಅರ್ಥ ಬರುತ್ತೆ, STE. ಇದನ್ನ ವರ್ಬ್ ಆಗಿ ಬಳಸಿದಾಗ ಫ್ರೆಂಡ್ಸ್, ಕ್ರಿಯಾಪದವಾಗಿ ಬಳಸಿದಾಗ ಸ್ಟೇಟ್ ಅಂತಂದ್ರೆ ಹೇಳೋದು. ಇಲ್ಲಿ ಹಿಡಿ ಇದೆ, ಸೊ ಪಾಸ್ಟ್ ಟೆನ್ಸ್. ಸ್ಟೇಟೆಡ್ ಅಂತಂದ್ರೆ ಇವರು ಹೇಳಿದ್ದಾರೆ, ತಿಳಿಸಿದ್ದಾರೆ ಅನ್ನುವಂತ ಅರ್ಥ ಬರುತ್ತೆ. ಈಗ ಪ್ರೆಸ್ ಮುಂದೆ ಕೂತ್ಕೊಂಡು ರವಿಕುಮಾರ್ ಏನನ್ನ ಹೇಳಿದ್ರು, ಸ್ಟೇಟೆಡ್. ರವಿಕುಮಾರ್ ಸ್ಟೇಟೆಡ್ ಹೇಳಿದ್ರು ದಟ್ ದಿ ವಿಡಿಯೋ ವಾಸ್ ಡಾಕ್ಟರ್ಡ್. ವಿಡಿಯೋ ನಕಲಿ, ಅದು ಫೇಕು ಅಂತ ಹೇಳಿದ್ರು ಪ್ರೆಸ್ ಮುಂದೆ, ಸ್ಟೇಟೆಡ್. ನೆಕ್ಸ್ಟ್ ಒನ್ ಫ್ರೆಂಡ್ಸ್, ಡಾಕ್ಟರ್ಡ್ ಅಂತ ಇದೆ. ಡಾಕ್ಟರ್ ವೈದ್ಯರು, ಅದೇ ಬೇರೆ ಅರ್ಥ, ಬಟ್ ಅದನ್ನ ಕ್ರಿಯಾಪದವಾಗಿ ಬಳಸಿದಾಗ ಬೇರೆನೇ ಅರ್ಥ ಕೊಡುತ್ತೆ. ಡಾಕ್ಟರ್ಡ್ ಅಂತಂದ್ರೆ ಬದಲಾಯಿಸಲ್ಪಟ್ಟ, ತಿರುಚಲ್ಪಟ್ಟ, ರಿಯಲ್ ಆಗಿ ಏನೋ ಒಂದಿರುತ್ತೆ, ಬಟ್ ಈಗಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಬದುಕ್ತಾ ಇದೀವಿ. ಯಾವ್ದನ್ನ ಏನನ್ ಬೇಕಾದ್ರೂ ಮಾಡಬಹುದು, ಅದನ್ನ ತಿರುಚಬಹುದು, ಅದನ್ನ ಫೇಕ್ ಮಾಡಬಹುದು, ಸಿಚುವೇಶನ್ಗೆ ತಕ್ಕಂತೆ ಅದನ್ನ ತಿದ್ದಬಹುದು. ಇದಕ್ಕೆ ಇಂಗ್ಲಿಷ್ ನಲ್ಲಿ ಡಾಕ್ಟರ್ಡ್ ಅಂತ ಕರೀತೀವಿ ಫ್ರೆಂಡ್ಸ್. ಹಿ ಕ್ಲೇಮ್ಡ್, ಅವ್ರು ಹೇಳ್ತಾ ಇದಾರೆ, ದ ವಿಡಿಯೋ, ಇವ್ರು ಹೇಳ್ತಾ ಇದಾರೆ, ವಾಸ್ ಡಾಕ್ಟರ್ಡ್, ತಿರುಚಲಾಗಿದೆ, ಯೂಸಿಂಗ್ AI ಟೂಲ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಅನ್ನು ಯೂಸ್ ಮಾಡಿ ನನ್ನ ವಿಡಿಯೋನ ತಿರುಚಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕನ್ನಡದಲ್ಲಿ ಇದಕ್ಕೆ ಕೃತಕ ಬುದ್ಧಿಮತ್ತೆ ಅಂತ ಕರಿತೀವಿ ಫ್ರೆಂಡ್ಸ್. ಇಂಟೆಲಿಜೆನ್ಸ್ ಅಂತಂದ್ರೆ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಅಂತಂದ್ರೆ ಕೃತಕ. ರವಿಕುಮಾರ್ ಸೇಡ್, ಅವ್ರು ಹೇಳ್ತಾ ಇದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಫಾರ್ ಮಿಸ್ಯೂಸ್ಡ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಇದನ್ನ ಮಿಸ್ಯೂಸ್, ತಪ್ಪಾಗಿ ಬಳಸ್ಕೊಂಡು ನನ್ನ ಮೇಲೆ ಈ ರೀತಿ ಆರೋಪವನ್ನ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ಟೂಲ್ಸ್ ಅಂತ ಇದೆ ಫ್ರೆಂಡ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಅಂತ ಇದೆ. ಟೂಲ್ಸ್ ಅಂತಂದ್ರೆ ಸಾಧನಗಳು, ಉಪಕರಣಗಳು ಅನ್ನುವಂತ ಅರ್ಥ ಬರುತ್ತೆ. AI ಟೂಲ್ಸ್ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಟೂಲ್ಸ್ಗಳು. ಈಗ ChatGPT, ಜೆಮಿನಿ, ಇವೆಲ್ಲ ಟೂಲ್ಸ್ಗಳು. ವರ್ ಯೂಸ್ಡ್ ಇನ್ ಕ್ರಿಯೇಟಿಂಗ್ ದ ಫೇಕ್ ವಿಡಿಯೋ, ನಕಲಿ ವಿಡಿಯೋ ಮಾಡಲು AI ಉಪಕರಣಗಳನ್ನ, AI ಟೂಲ್ಸ್ ಬಳಸಲಾಗಿದೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ನೆಕ್ಸ್ಟ್ ಒನ್, ಹ್ಯಾಡ್ ಬೀನ್ ಯೂಸ್ಡ್. ಹ್ಯಾಡ್ ಬೀನ್ ಯೂಸ್ಡ್ ಫ್ರೆಂಡ್ಸ್, ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದನ್ನ ಪ್ಯಾಸಿವ್ ವಾಯ್ಸ್ ಆಗಿ ಇಲ್ಲಿ ಯೂಸ್ ಮಾಡಿದ್ದಾರೆ. ಹ್ಯಾಡ್ ಬೀನ್ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹ್ಯಾಡ್ ಬೀನ್ ಯೂಸ್ಡ್ ಅಂತಂದ್ರೆ ಬಳಸಲಾಗಿದೆ. ಹ್ಯಾಡ್ ಬೀನ್ ಗಿವನ್ ಅಂತಂದ್ರೆ ಕೊಡಲಾಗಿದೆ. ಹ್ಯಾಡ್ ಬೀನ್ ಟೇಕನ್ ಅಂತಂದ್ರೆ ತೆಗೆದುಕೊಳ್ಳಲಾಗಿದೆ. ಲಾಸ್ಟ್ ಅಲ್ಲಿ ಲಾಗಿದೆ ಅಂತ ಬರೆದಾಗ ಅರ್ಥ ಮಾಡ್ಕೊಳ್ಳಿ, ಹ್ಯಾಡ್ ಬೀನ್ ಯೂಸ್ಡ್. ಈ ಸೇಡ್ AI ಟೂಲ್ಸ್ ಹ್ಯಾಡ್ ಬೀನ್ ಯೂಸ್ಡ್, AI ಉಪಕರಣಗಳನ್ನ ಬಳಸಲಾಗಿದೆ ಆಸ್ ಪಾರ್ಟ್ ಆಫ್ ದಿ ಕನ್ಸ್ಪಿರಸಿ. ಕನ್ಸ್ಪಿರಸಿ ಅಂತಂದ್ರೆ ಸಂಚು.
ನನ್ನ ವಿರುದ್ಧದ ಸಂಚಿನ ಭಾಗವಾಗಿ ಈ AI ಟೂಲ್ಸ್ಗಳನ್ನ ಬಳಸಲಾಗಿದೆ. ಹ್ಯಾಡ್ ಬೀನ್ ಯೂಸ್ಡ್. ನೆಕ್ಸ್ಟ್ ಒನ್, ಹ್ಯಾಡ್ ಬೀನ್ ಯೂಸ್ಡ್ ಆದ್ಮೇಲೆ ಏನಿದೆ, ಆಸ್ ಪಾರ್ಟ್ ಆಫ್. ಆಸ್ ಪಾರ್ಟ್ ಆಫ್ ಅಂತಂದ್ರೆ ಭಾಗವಾಗಿ. ಫೇಕ್ ವಿಡಿಯೋ ವಾಸ್ ಕ್ರಿಯೇಟೆಡ್ ಆಸ್ ಪಾರ್ಟ್ ಆಫ್ ಎ ಕನ್ಸ್ಪಿರಸಿ. ಈ ನಕಲಿ ವಿಡಿಯೋ ಏನಿದೆ ಅದನ್ನ ಒಂದು ಸಂಚಿನ ಭಾಗವಾಗಿ, ನನ್ನ ವಿರುದ್ಧದ ಪಿತೂರಿಯ ಭಾಗವಾಗಿ ತಯಾರು ಮಾಡಲಾಗಿದೆ ಅಂತ ಸರ್ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಆಸ್ ಪಾರ್ಟ್ ಆಫ್ ಅಂತಂದ್ರೆ ಭಾಗವಾಗಿ, ಆಸ್ ಪಾರ್ಟ್ ಆಫ್. ನೆಕ್ಸ್ಟ್ ಒನ್, ಲಾಸ್ಟ್ ಒನ್ ಫ್ರೆಂಡ್ಸ್, ಆಗ್ಲೇ ಹೇಳಿದೆ ಕನ್ಸ್ಪಿರಸಿ. ಕನ್ಸ್ಪಿರಸಿ ಅಂತಂದ್ರೆ ಸಂಚು. ಹಿಂದೆ ರಾಜರನ್ನ ಕೊಲ್ಲೋದಕ್ಕೆ ಆತನ ಸೈನಿಕರು ಅಥವಾ ಆತನ ವೈರಿಗಳು ಒಂದ್ ಕಡೆ ಕೂತು ಪ್ಲಾನ್ ಮಾಡ್ತಾ ಇದ್ರಂತೆ. ಪ್ಲಾನ್ ಅಂತಂದ್ರೆ ಸಂಚು. ಅವನನ್ನ ಹೇಗೆ ಸಾಯಿಸೋದು, ಅವನನ್ನ ಹೇಗೆ ಹಿಡಿಯೋದು, ಇದೆಲ್ಲ ಏನು ಕನ್ಸ್ಪಿರಸಿ, ಸಂಚು. ಇಲ್ಲಿ ಸರ್ ಹೇಳ್ತಾ ಇರೋದು ಈ ಅಲೇಜ್ಡ್ ದಟ್ ಅದೇನಂತಂದ್ರೆ ಅ ಕನ್ಸ್ಪಿರಸಿ ವಾಸ್ ಬಿಹೈಂಡ್ ದ ವಿಡಿಯೋ ಕ್ಲಿಪ್. ಈ ವಿಡಿಯೋ ಕ್ಲಿಪ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆಯಲ್ಲ, ಇದರ ಹಿಂದೆ ತುಂಬಾ ದೊಡ್ಡ ಸಂಚಿದೆ, ಕನ್ಸ್ಪಿರಸಿ ಇದೆ ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿಗೆ ಇಷ್ಟು ಪದಗಳನ್ನ, ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ, ಪ್ರಿಪೋಸಿಷನ್ಸ್, ಕಂಜಂಕ್ಷನ್ಸ್ ಅನ್ನ ಕಲ್ತಿದ್ದೀವಿ. ಬೇಸ್ಡ್ ಆನ್ ದಿಸ್ ಒಂದೆರಡು ಪದಗಳ ಮೇಲೆ, ಪ್ರಿಪೋಸಿಷನ್ಸ್ ಅಥವಾ ಕಂಜಂಕ್ಷನ್ಸ್ ಮೇಲೆ ಈಗ ನಿಮಗೆ ಒಂದು ಕ್ವಿಜ್ ರೀತಿ ಕೇಳ್ತೀನಿ ಫ್ರೆಂಡ್ಸ್. ಸಾಧ್ಯವಾದ್ರೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಮೊದಲನೇದು, ಈಗ ಸ್ವಲ್ಪ ತಲೆ ಹೇಳ್ಕೊಟ್ಟೆ. ಕನ್ಸ್ಪಿರಸಿ ಎಂಬ ಪದದ ಅರ್ಥ ಏನು ಫ್ರೆಂಡ್ಸ್? ಆಪ್ಷನ್ ಎ, ಸಮಾಜವನ್ನ ಉತ್ತಮಗೊಳಿಸ್ತಕ್ಕಂಥ ಒಂದು ಯೋಜನೆ, ಗುಪ್ತವಾಗಿ ಕೆಟ್ಟ ಕೆಲಸ ಮಾಡೋದಕ್ಕೆ ಮಾಡ್ಕೊಂಡಂತ ಒಂದು ಒಪ್ಪಂದ, ಸರ್ಕಾರದ ನೀತಿ, ತಂತ್ರಜ್ಞಾನ. ಈ ನಾಲ್ಕರಲ್ಲಿ ನಿಮ್ಮ ಆಪ್ಷನ್ ಯಾವುದು? ಎನಾ, ಬಿನಾ, ಸಿನಾ? ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಮತ್ತೆ ಎರಡನೇ ಪ್ರಶ್ನೆ, ಆಸ್ ಪಾರ್ಟ್ ಆಫ್ ಎಂಬುದರ ಅರ್ಥ ಏನು? ಸಂಪೂರ್ಣವಾಗಿ ಬೇರೆನಾ, ಒಂದು ಭಾಗವಾಗಿ, ಪ್ರಾರಂಭದಿಂದ ಅಂತ್ಯದವರೆಗೆ, ಮಧ್ಯದಲ್ಲೇ ನಿಲ್ಲೋದು? ಫ್ರೆಂಡ್ಸ್, ಮೊದಲನೇ ಪ್ರಶ್ನೆಗೆ ಮತ್ತೆ ಎರಡನೇ ಪ್ರಶ್ನೆಗೆ ನಿಮ್ಮ ಉತ್ತರ ಏನು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅದು ಸರಿನಾ ತಪ್ಪಾ ಅಂತ ನಾನು ಖಂಡಿತ ತಿಳಿಸ್ತೇನೆ ಅಂತ ಹೇಳ್ತಾ, ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು.